ಬೆಳೆ ವೈವಿಧ್ಯತೆ ಕರ್ನಾಟಕ ರಾಜ್ಯದ ವಿಶಿಷ್ಟತೆ. ಬೆಳೆಗಳ ಸಂಗ್ರಹಾಲಯವೆಂದೇ ಪ್ರಸಿದ್ಧಿಯಾಗಿರುವ ನಮ್ಮ ರಾಜ್ಯದಲ್ಲಿ ಅಕ್ಕಿ, ರಾಗಿ, ಜೋಳ, ಮುಸುಕಿನ ಜೋಳ, ತೃಣಧಾನ್ಯಗಳು, ದ್ವಿದಳ ಧಾನ್ಯಗಳಾದ ತೊಗರಿ, ಕಡಲೆ, ಹೆಸರು, ಉದ್ದು ಹಾಗೂ ಎಣ್ಣೆಕಾಳು ಬೆಳೆಗಳಾದ ನೆಲಗಡಲೆ, ಸೂರ್ಯಕಾಂತಿ, ಸೋಯಾ ಅವರೆ ಮತ್ತು ಕುಸುಬೆ ಮುಖ್ಯ ಬೆಳೆಗಳು. ವಿವಿಧ ಕೃಷಿ ಬೆಳೆಗಳಲ್ಲಿ ಅಕ್ಕಿ ಕರ್ನಾಟಕ ರಾಜ್ಯದ ಪ್ರಮುಖ ಆಹಾರ ಬೆಳೆ ಮತ್ತು ರಾಜ್ಯದ ರೈತರ ಪ್ರತಿಷ್ಠಿತ ಬೆಳೆಯೂ ಹೌದು. ರಾಜ್ಯದಲ್ಲಿ ಸಾಗುವಳಿಗೆ ಒಳಪಟ್ಟ 123.5 ಲಕ್ಷ ಹೆಕ್ಟೇರ್ ಪ್ರದೇಶದ ಪೈಕಿ ಅಕ್ಕಿ ಆವರಿಸಿದ ವಿಸ್ತೀರ್ಣ 13.7 ಲಕ್ಷ ಹೆಕ್ಟೇರ್, ಉತ್ಪಾದನೆ 38.4 ಲಕ್ಷ ಟನ್ ಹಾಗೂ ಇಳುವರಿ ಹೆಕ್ಟೇರಿಗೆ 2640 ಕಿಲೋಗ್ರಾಂ. ರಾಜ್ಯದ ಇಳುವರಿಯನ್ನು ರಾಷ್ಟ್ರದ ಸರಾಸರಿ ಇಳುವರಿಗೆ ಹೋಲಿಸಿದಾಗ ಸ್ವಲ್ಪ ಹೆಚ್ಚು ಎಂದು ಕಂಡುಬಂದರೂ ಅಕ್ಕಿ ಬೆಳೆಯ ಇಳುವರಿ ಸಾಮರ್ಥ್ಯ 6940 ಕಿಲೋಗ್ರಾಂಗೆ ಹೋಲಿಸಿದಾಗ ಅತ್ಯಂತ ಕಡಿಮೆ ಎಂದೇ ಹೇಳಬಹುದು. ಇದಕ್ಕೆ 10 ಹಲವು ಕಾರಣಗಳು. ಅಕ್ಕಿ ಬೆಳೆಯ ಉತ್ಪಾದನೆಗೆ ಇನ್ನಾವುದೇ ಬೆಳೆಗಿಂತಲೂ ಅತಿ ಹೆಚ್ಚಿನ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಆದರೆ ಅಭಿವೃದ್ಧಿಪಡಿಸಲಾದ ತಾಂತ್ರಿಕತೆಗಳ ಅಳವಡಿಕೆ ಸಮರ್ಪಕವಾಗಿ ಆಗದಿರುವುದು ಕಡಿಮೆ ಇಳುವರಿಗೆ ಕಾರಣ. ಅಕ್ಕಿ ಬೆಳೆಯ ಉತ್ಪಾದನೆಯಲ್ಲಿ ಹಲವಾರು ಕಾರ್ಯಗಳಿದ್ದು ಅವುಗಳಲ್ಲಿ ಪ್ರಮುಖವೆಂದರೆ ಸಸಿ ಮಡಿ ತಯಾರಿಕೆ ಮತ್ತು ಉತ್ಪಾದನೆ, ಮೂಲ ಜಮೀನಿನ ಸಿದ್ಧತೆ, ನಾಟಿ ಕಾರ್ಯ, ನೀರಿನ ಮತ್ತು ಪೋಷಕಾಂಶಗಳ ನಿರ್ವಹಣೆ, ಕಳೆ ನಿಯಂತ್ರಣ, ಸಸ್ಯ ಸಂರಕ್ಷಣೆ ಮತ್ತು ಕಟಾವು. ಅಕ್ಕಿ ಬೆಳೆಯನ್ನು ನಮ್ಮ ರಾಜ್ಯದಲ್ಲಿ ಮಳೆಯಾಶ್ರಿತ ಬೆಳೆಯಾಗಿ ಮಲೆನಾಡು, ಕರಾವಳಿ ಪ್ರದೇಶಗಳಲ್ಲಿ ನೀರಿನ ಸೌಲಭ್ಯವಿರುವ ನೀರಾವರಿ ಅಚ್ಚುಕಟ್ಟು ಪ್ರದೇಶ, ಕೆರೆ, ಬಾವಿ ಮತ್ತು ಕೊಳವೆ ಬಾವಿ ಆಶ್ರಯದಲ್ಲಿ ಬೆಳೆಯುವುದು ವಾಡಿಕೆ. ಅಭಿವೃದ್ಧಿಪಡಿಸಿದ ತಾಂತ್ರಿಕತೆಗಳ ಪೈಕಿ ಸಾಲು ನಾಟಿ ಕೈಗೊಳ್ಳದಿರುವುದು, ಸೂಕ್ತ ಅಂತರ, ಸಸಿಗಳ ಸಂಖ್ಯೆಯನ್ನು ಕಾಪಾಡದಿರುವುದು, ಆಳವಾಗಿ ನಾಟಿ ಮಾಡುವುದು ಕಡಿಮೆ ಇಳುವರಿಗೆ ಪ್ರಮುಖ ಕಾರಣಗಳು. ಇಂದು ಗ್ರಾಮೀಣ ಪ್ರದೇಶದ ಚಿತ್ರಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುತ್ತಿದ್ದೇವೆ. ಹೆಚ್ಚಿದ ನಗರೀಕರಣದಿಂದಾಗಿ ಗ್ರಾಮೀಣ ಕೂಲಿ ಆಳುಗಳ ಪಟ್ಟಣ ಪ್ರದೇಶದ ವಲಸೆಯಿಂದ ನಾಟಿ ಕಾರ್ಯಕ್ಕೆ ಕೂಲಿ ಆಳುಗಳು ದೊರಕದ ಪರಿಸ್ಥಿತಿ ಉಂಟಾಗಿದೆ. ಲಭ್ಯವಿರುವ ಅಲ್ಪಸಂಖ್ಯೆಯ ಕೂಲಿ ಆಳುಗಳಿಂದ ನಾಟಿ ಕಾರ್ಯ ಕೈಗೊಂಡಾಗ ರೈತರು ತಮ್ಮ ಗದ್ದೆಗಳಲ್ಲಿ ನಿರ್ದಿಷ್ಟ ಸಸಿಗಳ ಸಂಖ್ಯೆ, ಅಂತರ, ಆಳದಲ್ಲಿ ಸಸಿಗಳನ್ನು ನಾಟಿ ಮಾಡದೆ ಪ್ರತಿ ಗುಣಿಗೂ 4ರಿಂದ 10 ಸಸಿಗಳವರೆಗೆ ನಾಟಿ ಮಾಡುತ್ತಿರುವುದರಿಂದ ಅಕ್ಕಿ ಇಳುವರಿಯ ಪ್ರಮಾಣ ಹಾಗೂ ಆದಾಯ ಕಡಿಮೆಯಾಗುತ್ತಿದೆ. ಹಲವಾರು ಸಂದರ್ಭಗಳಲ್ಲಿ ರೈತರು ತಮ್ಮ ಗದ್ದೆಯನ್ನು ಪಾಳು ಬಿಡುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಈ ಎಲ್ಲ ಸಮಸ್ಯೆಗಳಿಗೆ ಯಾಂತ್ರೀಕೃತ ಅಕ್ಕಿ ನಾಟಿ ಪದ್ಧತಿಯು ಅತ್ಯಂತ ಸಮರ್ಪಕ ಹಾಗೂ ಪರಿಣಾಮಕಾರಿ ಪರಿಹಾರ. ಯಂತ್ರದ ಸಹಾಯದಿಂದ ಕೈಗೊಳ್ಳಲಾಗುವ ಈ ನಾಟಿ ಪದ್ಧತಿ ಒಂದೆಡೆ ಕೂಲಿಯಾಳುಗಳ ಸಮಸ್ಯೆಯನ್ನು ಪರಿಹರಿಸಿ ಶ್ರಮವನ್ನು ತಗ್ಗಿಸಿ ತ್ವರಿತಗತಿ ಮತ್ತು ಅವಧಿಯಲ್ಲಿ ಕೈಗೊಳ್ಳಲು ಆಸ್ಪದ ಕಲ್ಪಿಸುತ್ತದೆ. ಇನ್ನೊಂದೆಡೆ ಯಾಂತ್ರೀಕೃತ ನಾಟಿ ಸಸಿಗಳ ಕರಾರುವಕ್ಕಾದ ಸಾಲು, ಅಂತರ, ಆಳ ಮತ್ತು ಸಸಿಗಳ ಸಂಖ್ಯೆಯನ್ನು ಕಾಪಾಡುವಲ್ಲಿ ಅನುವು ಮಾಡಿ ಇಳುವರಿಯನ್ನು ಪ್ರತಿಶತ 10ರಿಂದ 20ರವರೆಗೆ ಹೆಚ್ಚಿಸಲು ಪ್ರೇರೇಪಿಸುತ್ತದೆ. ಯಾಂತ್ರೀಕೃತ ಅಕ್ಕಿ ನಾಟಿ ಪದ್ಧತಿ. ಯಾಂತ್ರೀಕೃತ ನಾಟಿ ಪದ್ಧತಿಯಲ್ಲಿ 3 ಪ್ರಮುಖ ಚಟುವಟಿಕೆಗಳು: ಚಾಪೆ, ಡಾಪಾಕ್ ಅಥವಾ ಟ್ರೇ, ಕಬ್ಬಿಣದ ಫ್ರೇಮ್ ಪದ್ಧತಿಯಲ್ಲಿ ಯಾಂತ್ರೀಕೃತ ನಾಟಿಗೆ ಸೂಕ್ತವಾಗುವ ಸಸಿಗಳ ತಯಾರಿಕೆ. ಎರಡನೆಯದು ನಾಟಿ ಕೈಗೊಳ್ಳುವ ಮೂಲ ಪ್ರದೇಶ ಅಥವಾ ಗದ್ದೆ ಜಮೀನಿನ ಸಿದ್ಧತೆ. ಮೂರನೆಯದು ಯಂತ್ರದಿಂದ ನಾಟಿ ಕೈಗೊಳ್ಳುವುದು. 1. ಚಾಪೆ ಅಥವಾ ಡಾಪಾಗ್ ವಿಧಾನ. ಉತ್ತಮ ಬಿತ್ತನೆ ಬೀಜದ ಆಯ್ಕೆ. ಹತ್ತಿ ಬೆಳೆಯ ಉತ್ಪಾದನೆಯಲ್ಲಿ ಬಿತ್ತನೆ ಬೀಜಗಳ ಆಯ್ಕೆ ಹಾಗೂ ಸಸಿಮಡಿ ನಿರ್ವಹಣೆ ಪಾತ್ರ ಪ್ರಮುಖ. ಯಂತ್ರದಿಂದ ಅಕ್ಕಿ ಬೆಳೆಯ ನಾಟಿ ಮಾಡುವ ಪದ್ಧತಿಯಲ್ಲಿ ಪ್ರಮಾಣೀಕರಿಸಿದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಂಡು ಸಸಿಗಳನ್ನು ವಿಶೇಷ ಸಸಿಮಡಿಗಳಲ್ಲಿ ಬೆಳೆಸಿಕೊಳ್ಳಬೇಕು. ರೈತರು ಮೊದಲಿಗೆ ತಮ್ಮ ಪ್ರದೇಶಕ್ಕನುಗುಣವಾಗಿ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿ ಎಕರೆಗೆ 13ರಿಂದ 15 ಕಿಲೋಗ್ರಾಂ ಬಿತ್ತನೆ ಬೀಜ ಬಳಸುವುದು. ತಾವೇ ಬೆಳೆದ ಬೀಜವನ್ನು ಬಿತ್ತನೆಗೆ ಬೆಳೆಸುವುದಾದರೆ ಬೀಜವನ್ನು 1:4 ಅನುಪಾತದಲ್ಲಿ 1 ಭಾಗ ಉಪ್ಪು, 4 ಭಾಗ ನೀರು, ತಯಾರಿಸಿದ ಉಪ್ಪಿನ ದ್ರಾವಣದಲ್ಲಿ ಹಾಕಿ ಚೆನ್ನಾಗಿ ಕಲಸುವುದು. ಇದರಿಂದ ಅರ್ಧ ಬಲಿತ ಹಾಗೂ ಜೊಳ್ಳು ಬೀಜ ನೀರಿನ ಮೇಲೆ ತೇಲುತ್ತದೆ. ಅವೆಲ್ಲವನ್ನೂ ಬೇರ್ಪಡಿಸಿ ತಳಭಾಗದಲ್ಲಿರುವ ಗಟ್ಟಿ ಬೀಜವನ್ನು ಹೊರತೆಗೆದು ಸಿಹಿ ನೀರಿನಿಂದ ಚೆನ್ನಾಗಿ ತೊಳೆದು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಬೇಕು. ನಂತರ ಬೀಜವನ್ನು ಹೊರತೆಗೆದು ಬೀಜದಿಂದ ಹರಡುವ ರೋಗಗಳನ್ನು ತಡೆಗಟ್ಟಲು 1 ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂನಂತೆ ಕಾರ್ಬನ್ ಡೈಜಿಮ್ ಔಷಧಿಯಿಂದ ಉಪಚರಿಸಿ ಗೋಣಿ ಚೀಲದಲ್ಲಿ ಬೀಜವನ್ನು ತುಂಬಿ ಚೀಲದ ಮೇಲೆ ಒಂದು ಭಾರವಾದ ಕಲ್ಲು ಅಥವಾ
ಇನ್ನಿತರ ವಸ್ತುಗಳನ್ನಿಟ್ಟು ಆಗಾಗ್ಗೆ ನೀರು ಚಿಮುಕಿಸುತ್ತಾ ತೇವಾಂಶವನ್ನು ಕಾಪಾಡುವುದು. 36 ಗಂಟೆಗಳ ನಂತರ ಬೀಜ ಮೊಳಕೆ ಬಂದಿರುವುದನ್ನು ಗಮನಿಸಿ ಚಾಪೆ ಅಥವಾ ಟ್ರೇ ವಿಧಾನದಲ್ಲಿ ಸಸಿ ಮಡಿ ತಯಾರಿಸಿಕೊಂಡು ಬಿತ್ತನೆ ಮಾಡುವುದು. ಸಸಿ ಮಡಿ ಸಿದ್ಧತೆ. ಈ ಪದ್ಧತಿಯಲ್ಲಿ ಪ್ರತಿ ಎಕರೆಗೆ ಬೇಕಾಗುವ ಸಸಿಗಳನ್ನು ಪೂರೈಸಲು 25 ರಿಂದ 30 ಚದರ ಮೀಟರ್ ವಿಸ್ತೀರ್ಣದಷ್ಟು ಪ್ರದೇಶ ಬೇಕಾಗುತ್ತದೆ. ಸಸಿ ಮಾಡುವ ಜಾಗವನ್ನು ಚೆನ್ನಾಗಿ ಉಳುಮೆ ಮಾಡಿ ಸಮತಟ್ಟಾಗುವಂತೆ ಮಾಡುವುದು. ಮಟ್ಟ ಮಾಡಿದ ಜಾಗದಲ್ಲಿ 1.2 ಮೀಟರ್ ಅಗಲ, 25 ರಿಂದ 30 ಮೀಟರ್ ಉದ್ದ ಹಾಗೂ 10 ಸೆಂಟಿಮೀಟರ್ ಎತ್ತರವಿರುವ ಮಡಿಗಳನ್ನು ತಯಾರಿಸಿ ಅವುಗಳ ಮೇಲ್ಮೈ ಭಾಗವನ್ನು ಸಮತಟ್ಟಾಗಿರುವಂತೆ ಮಾಡಿ ಮಡಿಗಳ ಮೇಲ್ಭಾಗದಲ್ಲಿ ತೆಳುವಾದ ಪ್ಲಾಸ್ಟಿಕ್ ಹಾಳೆ ಹಾಸಿ ಅದರ ಮೇಲೆ ಚೆನ್ನಾಗಿ ಕಳಿತ ಹುಡಿಯಾಗಿರುವ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕಲ್ಲು, ಕಳೆ ಮತ್ತು ಬೇರು ನಾರುಗಳಿಲ್ಲದಂತಹ ಹುಡಿಯಾದ ಮರಳು ಮಿಶ್ರಿತ ಮಣ್ಣನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮಿಶ್ರಣವನ್ನು 2 ಸೆಂಟಿಮೀಟರ್ ದಪ್ಪ ಅಂದರೆ 3/4 ಇಂಚು ಬರುವಂತೆ ಒಂದೇ ಸಮನೆ ಹರಡುವುದು. ಇದರ ಮೇಲೆ ಮೊಳಕೆ ಬಂದಿರುವ ಬಿತ್ತನೆ ಬೀಜವನ್ನು ಚದರ ಮೀಟರ್ ಪ್ರದೇಶಕ್ಕೆ 800 ರಿಂದ 1000 ಗ್ರಾಂನಂತೆ ಹರಡಿ ಬೀಜವು ಮಣ್ಣಿನೊಂದಿಗೆ ಉತ್ತಮ ಸಂಪರ್ಕ ಹೊಂದಿರುವಂತೆ ಕೈಯಿಂದ ಮೃದುವಾಗಿ ತಟ್ಟುವುದು. ನಂತರ ತೇವ ಆರದಂತೆ ಮತ್ತು ಹಕ್ಕಿ ಪಕ್ಷಿಗಳಿಂದ ರಕ್ಷಿಸಲು ಪ್ರಾರಂಭದ 3-4 ದಿನಗಳವರೆಗೆ ಮಡಿಯ ಮೇಲೆ ಭತ್ತದ ಹುಲ್ಲನ್ನು ತೆಳುವಾಗಿ ಹರಡುವುದು. ಮೊಳಕೆ ಬರುವವರೆಗೂ ದಿನಕ್ಕೆ 2-3 ಬಾರಿ, ನಂತರದ ದಿನಗಳಲ್ಲಿ ವಾತಾವರಣದ ಪರಿಸ್ಥಿತಿಗನುಗುಣವಾಗಿ ಮಣ್ಣು ಕೊಚ್ಚದಂತೆ ನಿಧಾನವಾಗಿ ರೋಸ್ ಕ್ಯಾನ್ ಬಳಸಿ ನೀರು ಕೊಡುವುದು. ಬಿತ್ತಿದ 3-4 ದಿನಗಳ ನಂತರ ಹುಲ್ಲಿನ ಹೊದಿಕೆಯನ್ನು ಹೊರತೆಗೆದು ಸಸಿಮಡಿಗಳ ಸುತ್ತಲೂ ಇರುವ ಅರ್ಧ ಅಡಿ ಕಾಲುವೆಯಲ್ಲಿ ಸಸಿಮಡಿಗಳ ಎತ್ತರಕ್ಕೆ ನಾಟಿ ಕಾರ್ಯ ಕೈಗೊಳ್ಳುವವರೆಗೆ ನೀರು ನಿಲ್ಲಿಸುವುದು. ಈ ಪದ್ಧತಿಯಿಂದ ಸಸಿಗಳು ಬಹುಬೇಗನೆ ಅಂದರೆ 14-15 ದಿನಗಳಲ್ಲಿ ನಾಟಿಗೆ ಸಿದ್ಧವಾಗುತ್ತವೆ. ಭತ್ತದ ತಳಿಯ ಗುಣಧರ್ಮಗಳ ಆಧಾರದ ಮೇಲೆ ಈ ಅವಧಿಯಲ್ಲಿ ಸಸಿಗಳು 14 ರಿಂದ 16 ಸೆಂಟಿಮೀಟರ್ನಷ್ಟು ಎತ್ತರ ಬೆಳೆದು 3 ಎಲೆಗಳನ್ನು ಹೊಂದಿರುತ್ತವೆ. ಈ ವಿಧಾನದಿಂದ ಕಡಿಮೆ ಪ್ರದೇಶ ಹಾಗೂ ವೆಚ್ಚದಲ್ಲಿ ಉತ್ತಮ ಸಸಿಗಳು ತಯಾರಾಗುವುದಲ್ಲದೆ ಸಸಿ ಮಡಿಯಲ್ಲಿ ಕಳೆಗಳನ್ನು ತೆಗೆಯುವ ಪ್ರಮೇಯವಿರುವುದಿಲ್ಲ ಹಾಗೂ ಸಸಿಗಳನ್ನು ಕೀಳುವ ಮತ್ತು ಬೇರುಗಳಿಗೆ ಅಂಟಿಕೊಂಡಿರುವ ಮಣ್ಣನ್ನು ತೊಳೆಯುವ ಶ್ರಮವೂ ಇರುವುದಿಲ್ಲ. ಸಸಿಗಳ ಬೇರು ಒಂದಕ್ಕೊಂದು ಹೆಣೆದುಕೊಂಡಿರುವುದರಿಂದ ಸಸಿಗಳ ಗುಂಪನ್ನು ಚಾಪೆಯಂತೆ ಸುರುಳಿಯನ್ನಾಗಿ ಮಾಡಿ ನಾಟಿಯ ಸ್ಥಳಕ್ಕೆ ಒಯ್ಯುವ ಕೆಲಸ ಸುಲಭ ಮತ್ತು ಮಿತವ್ಯಯಕಾರಿ. ಎಕರೆಗೆ 200 ರಿಂದ 500 ಚಾಪೆ ಸಸಿ ಮಡಿಗಳು ಬೇಕಾಗುತ್ತವೆ. ಕಬ್ಬಿಣದ ಹಲಗೆ ಅಥವಾ ಟ್ರೇ ವಿಧಾನ. ಸಮತಟ್ಟಾಗಿ ಮಾಡಿದ ಸಸಿಮಡಿಯ ಮೇಲೆ ತೆಳುವಾದ ಪ್ಲಾಸ್ಟಿಕ್ ಹಾಳೆಯನ್ನು ಹರಡಿ ಇದರ ಮೇಲೆ 21 ಸೆಂಟಿಮೀಟರ್ ಅಗಲ, 55 ಸೆಂಟಿಮೀಟರ್ ಉದ್ದ ಮತ್ತು 2 ಸೆಂಟಿಮೀಟರ್ ಗಾತ್ರದ 4 ಚೌಕಟ್ಟಿನ ಫ್ರೇಮ್ ಅನ್ನು ಪ್ಲಾಸ್ಟಿಕ್ ಹಾಳೆಯ ಮೇಲಿಟ್ಟು ಒಣ ಅಥವಾ ಕೆಸರು ಮಣ್ಣು ಮತ್ತು ಸಾವಯವ ಗೊಬ್ಬರಗಳ ಮಿಶ್ರಣವನ್ನು 1:1 ಅನುಪಾತದಲ್ಲಿ ಸಮವಾಗಿ ತುಂಬುವುದು. ಪ್ರತಿಯೊಂದು ಚೌಕಟ್ಟಿಗೆ ಸುಮಾರು 130 ರಿಂದ 150 ಗ್ರಾಂನಷ್ಟು ಮೊಳಕೆ ಬಂದಿರುವ ಬಿತ್ತನೆ ಬೀಜವನ್ನು ಹರಡಿ ಬೀಜವನ್ನು ಮೃದುವಾಗಿ ಕೈಯಿಂದ ತಟ್ಟುವುದು. ನಂತರ ಫ್ರೇಮ್ ಅನ್ನು ಮುಂದಕ್ಕೆ ವರ್ಗಾಯಿಸಿ ಇದೇ ಕ್ರಮದಲ್ಲಿ ಸಸಿಮಡಿ ಮುಗಿಯುವವರೆಗೂ ಬಿತ್ತನೆಯನ್ನು ಮುಂದುವರಿಸುವುದು. ನಂತರ ಸಸಿಮಡಿಗಳನ್ನು ಭತ್ತದ ಹುಲ್ಲಿನಿಂದ ಮುಚ್ಚುವುದು. ವಾತಾವರಣಕ್ಕೆ ಅನುಗುಣವಾಗಿ ಸಸಿಮಡಿಗಳಿಗೆ ದಿನಕ್ಕೆ 2 ಬಾರಿಯಂತೆ 3 ರಿಂದ 4 ದಿನಗಳವರೆಗೆ ರೋಸ್ ಕ್ಯಾನ್ ಉಪಯೋಗಿಸಿ ನೀರನ್ನು ಹಾಕುವುದು. ಯಾವುದೇ ಕಾರಣಕ್ಕೂ ಸಸಿಮಡಿ ಒಣಗದಂತೆ ಎಚ್ಚರ ವಹಿಸಬೇಕು. ಬೀಜ ಬಿತ್ತಿದ 4ನೇ ದಿನ ಭತ್ತದ ಹುಲ್ಲನ್ನು ತೆಗೆದು ನೀರು ಹಾಕುವುದು. ಸಸಿಮಡಿಗಳ ಮೇಲೆ 1/2 ಸೆಂಟಿಮೀಟರ್ನಷ್ಟು ಅಥವಾ ಸಸಿಗಳ ಎತ್ತರದ ಅರ್ಧ ಭಾಗದಷ್ಟು ನೀರು ನಿಲ್ಲಿಸುವುದು. ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಲು 150 ರಿಂದ 160 ಕೇಕೆಗಳು ಬೇಕಾಗುತ್ತವೆ. ಫ್ರೇಮ್ ಅಥವಾ ಟ್ರೇ ಅಳವಡಿಸುವುದರಿಂದ ಬೀಜಗಳ ಅನವಶ್ಯಕ ಬಳಕೆಯನ್ನು ತಪ್ಪಿಸಬಹುದು. ಅಲ್ಲದೆ ಪ್ಲಾಸ್ಟಿಕ್ ಹಾಳೆಯಿಂದ ಸಸಿಗಳನ್ನು ಸುಲಭವಾಗಿ ಬೇರ್ಪಡಿಸಲು ಮತ್ತು ಸಸಿಮಡಿಯ ಎತ್ತರ 2 ಸೆಂಟಿಮೀಟರ್ ಅಂದರೆ 3/4 ಇಂಚ್ಗಿಂತ ಹೆಚ್ಚು ಅಥವಾ ಕಡಿಮೆಯಾಗದಂತೆ ನೋಡಿಕೊಳ್ಳಲು ಸಹಕಾರಿಯಾಗುತ್ತದೆ. ನಾಟಿ ಕೈಗೊಳ್ಳುವ ಮೂಲ ಪ್ರದೇಶ ಅಥವಾ ಗದ್ದೆ ಜಮೀನಿನ ಸಿದ್ಧತೆ. ಗದ್ದೆಯನ್ನು ಉಳುಮೆ ಮಾಡಿ ಕೆಸರು ಮಾಡಿದ ನಂತರ ನಾಟಿ ಮಾಡುವ ಭೂಮಿಯು ಸರಿಯಾಗಿ ಸಮತಟ್ಟಾಗಿರುವಂತೆ ನೋಡಿಕೊಳ್ಳುವುದು. ಕೆಂಪು ಮರಳು ಮಿಶ್ರಿತ ಹಾಗೂ ಕಪ್ಪು ಜೇಡಿ ಮಣ್ಣಾದಲ್ಲಿ ಗದ್ದೆಯನ್ನು ಕೆಸರು ಮಾಡಿದ ನಂತರ 1 ರಿಂದ 2 ದಿನ ಆರಲು ಬಿಡಬೇಕು. ಗದ್ದೆ ಸಿದ್ಧವಾಗುತ್ತಿದ್ದಂತೆ ನಾಟಿಗೆ 1 ದಿನ ಮುಂಚಿತವಾಗಿ ಸಸಿಮಡಿಗಳಿಂದ ನೀರು ಬಸಿದು ಹೋಗುವಂತೆ ಮಾಡುವುದು. ನಾಟಿ ಯಂತ್ರಗಳಿಗನುಸಾರವಾಗಿ ಚಾಪೆ ಸಸಿ ಮಡಿಗಳನ್ನು ಸಸಿ ಮಡಿಯಿಂದ ಮೆಲ್ಲನೆ ತೆಗೆದು ಪೆಟ್ಟಿಗೆ ಮೇಲಿರಿಸಿ ಆ ದಿನವೇ ನಾಟಿ ಮಾಡಿದರೆ ಉತ್ತಮ.
ಸಸಿಗಳನ್ನು ನಾಟಿ ಮಾಡುವ ಸಮಯದಲ್ಲಿ ಸ್ವಲ್ಪವೇ ನೀರು ಗದ್ದೆಯಲ್ಲಿರುವಂತೆ ನೋಡಿಕೊಳ್ಳುವುದು. ಹೆಚ್ಚು ಎತ್ತರಕ್ಕೆ ನೀರು ನಿಂತಿದ್ದರೆ ಸಸಿಗಳು ನೀರಿನಲ್ಲಿ ತೇಲಬಹುದು ಅಥವಾ ನೀರಿನಲ್ಲಿ ಮುಳುಗಬಹುದು. ಆದ ಕಾರಣ ಭೂಮಿಯ ಸಿದ್ಧತೆಯ ಮೇಲೆ ನಾಟಿಯ ಯಶಸ್ಸು ಅವಲಂಬಿತವಾಗಿರುತ್ತದೆ. ಮೂರನೆಯದು, ಯಂತ್ರದಿಂದ ನಾಟಿ ಕಾರ್ಯ. ಚಾಪೆ ಪದ್ಧತಿಯಡಿ ತಯಾರಿಸಿದ ಸಸಿಗಳನ್ನು ಹರಿತವಾದ ಚಾಕುವಿನಿಂದ 20 ಸೆಂಟಿಮೀಟರ್ ಮತ್ತು 50 ಸೆಂಟಿಮೀಟರ್ ಅಳತೆಗೆ ಕತ್ತರಿಸಿ ನಾಟಿ ಮಾಡಲು ಅನುಕೂಲವಾಗುವ ರೀತಿಯಲ್ಲಿ ಜೋಡಿಸಿಕೊಳ್ಳುವುದು. ಚಾಪೆ ಮಡಿ ಅಥವಾ ಡಾಪಾಗ್ ವಿಧಾನದಲ್ಲಿ ಒತ್ತಾಗಿ ಬೆಳೆಸಿದ ಸಸಿಗಳನ್ನು ಸ್ವಯಂಚಾಲಿತ ನಾಟಿ ಯಂತ್ರದಲ್ಲಿರಿಸಿ ಅದನ್ನು ಚಲಿಸಿದಾಗ ಬಳಸಲಾದ ಯಂತ್ರಕ್ಕನುಗುಣವಾಗಿ ಪ್ರತಿ ಬಾರಿಗೆ 4 ಅಥವಾ 6 ಅಥವಾ 8 ಸಾಲಿನಲ್ಲಿ ಪೂರ್ವ ನಿಗದಿತ ಅಂತರ ಮತ್ತು ಆಳದಲ್ಲಿ ಸ್ವಯಂಚಾಲಿತವಾಗಿ ನಾಟಿಯನ್ನು ಮಾಡಿಕೊಂಡು ಹೋಗುತ್ತದೆ. ಯಂತ್ರವನ್ನು ನಡೆಸಲು ಒಬ್ಬ ನುರಿತ ಚಾಲಕ ಮತ್ತು ಸಸಿಗಳನ್ನು ಒದಗಿಸಲು 2 ಕಾರ್ಮಿಕರು ಸಾಕು. ನಾಟಿ ನಂತರದಿಂದ ಕಟಾವಿನವರೆಗೆ ಕೈಗೊಳ್ಳಬೇಕಿರುವ ಚಟುವಟಿಕೆಗಳಾದ ಗೊಬ್ಬರ ಪೂರೈಕೆ, ಕಳೆ ಮತ್ತು ನೀರು ನಿರ್ವಹಣೆ, ಕೀಟ ಮತ್ತು ರೋಗಗಳ ಸಮಗ್ರ ಹತೋಟಿಯನ್ನು ಸಾಂಪ್ರದಾಯಿಕ ನಾಟಿ ಪದ್ಧತಿಯಲ್ಲಿ ಅನುಸರಿಸುವಂತೆ ಇಲ್ಲಿ ಕೂಡ ಅನುಸರಿಸುವುದು. ಕಳೆ ನಿಯಂತ್ರಣವನ್ನು ಮಾತ್ರ ಕೋನೋವೀಡರ್ ಬಳಕೆಯಿಂದ ಯಶಸ್ವಿಯಾಗಿ ಕೈಗೊಳ್ಳಬಹುದು. ಸಸಿಗಳ ಸಂಖ್ಯೆ, ಅಂತರ, ಆಳ ಮತ್ತು ಸಾಲುಗಳನ್ನು ಸಮರ್ಥವಾಗಿ ಯಾಂತ್ರೀಕೃತ ನಾಟಿ ಪದ್ಧತಿಯಡಿ ನಿರ್ವಹಿಸುವುದರಿಂದ ಗಾಳಿ, ಬೆಳಕು ಮತ್ತು ಪೋಷಕಾಂಶಗಳಿಗೆ ಸಸಿಗಳ ಪೈಪೋಟಿ ತಪ್ಪಿ ಅತಿ ಹೆಚ್ಚಿನ ತೆಂಡೆಗಳು, ಸದೃಢ ತೆನೆಗಳು ಮತ್ತು ಕಾಳುಗಳು ನಿರ್ಮಾಣಗೊಂಡು ಇಳುವರಿ ಹೆಚ್ಚಾಗಲು ಪ್ರೇರಕವಾಗುವುದು. ಪ್ರಸ್ತುತ ಹೆಚ್ಚಾಗುತ್ತಿರುವ ಕೂಲಿ ವೆಚ್ಚ, ಕೂಲಿ ಆಳುಗಳ ಅಲಭ್ಯತೆಯಂತಹ ಸಮಸ್ಯೆಗಳನ್ನು ಪರಿಹರಿಸುವ ನಾಟಿ ಕಾರ್ಯ ವೆಚ್ಚ ತಗ್ಗಿಸಿ ಇಳುವರಿಯನ್ನು ಹೆಚ್ಚಿಸುವ ಯಾಂತ್ರೀಕೃತ ನಾಟಿ ಪದ್ಧತಿಯು ಇಂದು ಕೇವಲ ಅನಿವಾರ್ಯತೆಯಾಗದೆ ರೈತರ ನಿವ್ವಳ ಲಾಭ ಹೆಚ್ಚಿಸುವ ಮಹತ್ವಪೂರ್ಣ ತಾಂತ್ರಿಕತೆಯಾಗಿ ಅಕ್ಕಿ ಬೆಳೆಯುವ ರೈತರಲ್ಲಿ ಹೆಚ್ಚು ಜನಪ್ರಿಯವಾಗುತ್ತಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ 2009-2010ನೇ ಸಾಲಿನಿಂದಲೇ ಯಾಂತ್ರೀಕೃತ ನಾಟಿ ಪದ್ಧತಿಯ ಪ್ರೋತ್ಸಾಹಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಹಲವಾರು ರೈತರು ಯೋಜನೆಯ ಪ್ರಯೋಜನವನ್ನು ಪಡೆದು ತಮ್ಮ ಜಮೀನಿನಲ್ಲಿ ಪ್ರತಿಶತ 10ರಿಂದ 20ರವರೆಗೆ ಹೆಚ್ಚಿನ ಅಕ್ಕಿ ಇಳುವರಿಯನ್ನು ಕಾಣುತ್ತಿದ್ದಾರೆ. ಕಳೆದ 2 ವರ್ಷದ ಹಿಂದೆ ಇದೇ ಮಿಷಿನ್ ನಾಟಿನ ಬೇರೆಯವರಿಂದ ಬಾಡಿಗೆ ತಂದು ಮಾಡಿದ್ದೆ. ಆ ಅನುಭವದ ಮೇಲೆ ಈ ಸಾರಿ ಕೂಡ ಮಾಡಿದ್ದೀವಿ. ಈಗಿನ ಒಂದು ಪರಿಸ್ಥಿತಿಗೆ ಹಾಳುಗಳ ಒಂದು ಕೂಲಿ ಹಾಳುಗಳ ಸಮಸ್ಯೆಗೆ ಮತ್ತು ಒಂದೇ ಸರಿ ಎಲ್ಲ ಕಡೆ ನಾಟಿ ಬೆಳೆದ್ರಿಂದ ನಾವು ಈ ಮಿಷಿನ್ ನಾಟಿಯಿಂದ ಒಂದು ಅನುಕೂಲ ಆಗ್ತಾಯಿದೆ. ಒಂದು ನಾಟಿಗಳ ಪೈರಿನ ಸಂಖ್ಯೆ ಮತ್ತು ಆ ಒಂದು ಸಾಲಿನ ವ್ಯವಸ್ಥೆಗಳಿಂದ ಬೆಳೆಗೆ ಒಂದು ಅನುಕೂಲತೆ ಕಂಡು ಬರ್ತಾಯಿದೆ. ಸಕಾಲದಲ್ಲಿ ಇದನ್ನು ನಾಟಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಇಳುವರಿ ಇಲ್ಲಿ ಕೈ ನಾಟಿಗಿಂತ ಸ್ವಲ್ಪ ಉತ್ತಮತೆ ಕಾಣ್ತಾ ಇದೆ. ಅಂದರೆ ಪ್ರತಿಯೊಬ್ಬರು ಆದಷ್ಟು ನಾವು ಇದನ್ನು ಅಳವಡಿಸ್ಕೊಂಡ್ರೆ ಈ ಮುಂದೆ ಸಕಾಲದಲ್ಲಿ ನಾಟಿ ಆಗೋ ಸಮಸ್ಯೆಗಳು ನಮಗೆ ಏನು ತೊಂದರೆ ಬರ್ತಾಯಿದೆ ಅದು ತಪ್ಪುತ್ತೆ. ಶುರುವಿನಲ್ಲಿ ಈ ಕಾರ್ಯಕ್ರಮವನ್ನು ತೆಗೆದುಕೊಳ್ಳುವಾಗ ಜನರ ಮೇಲೆ ಅವಲಂಬಿಸಿದ್ದೆ. ಕಾಲಕ್ರಮೇಣ ತಾಂತ್ರಿಕತೆಯ ಬಗ್ಗೆ ಕೃಷಿ ಇಲಾಖೆಯವರು ಅನುಭವವನ್ನು ನೀಡುತ್ತಾ ಅವರ ಅನುಭವದ ಮೇರೆಗೆ ಅಲ್ಲದೆ ಅವರ ಒತ್ತಾಯದ ಮೇಲೆಗೂ ಈ ಒಂದು ತಾಂತ್ರಿಕತೆ ಅಂದರೆ ಯಾಂತ್ರೀಕರಣ ನಾಟಿಯಲ್ಲಿ ಅದು ಫಲಕಾರಿ ಅಂತೇಳಿ ಹೇಳಿ ನಮಗೆ ಅನುಭವ ಆಗ್ತಾ ಇದೆ. ಈಗ ಯಂತ್ರಚಾಲಿತ ನಾಟಿ ಬಳಸೋದ್ರಿಂದ ಸುಮಾರು ನಮಗೆ ಎಕರೆಗೆ ಇಳುವರಿ 15ರಿಂದ 20% ಇಳುವರಿ ಜಾಸ್ತಿ ಆಗೋದ್ರ ಜೊತೆಗೆ ಸುಮಾರು ಒಂದು ಎಕರೆಗೆ 600-700 ರೂಪಾಯಿ ಖರ್ಚು ಕಡಿಮೆ ಮಾಡಿ ಒಂದು ದಿನದಲ್ಲಿ 3 ಜನ ಕಾರ್ಮಿಕರ ನೆರವಿನಿಂದ 2 ಎಕರೆ ನಾಟಿ ನಾವು ಮಾಡ್ಬೋದು. ಇವತ್ತು ನಾವು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಮಂಡ್ಯದಿಂದ ರೈತರ ತಾಕಗಳಲ್ಲಿ ಹೆಚ್ಚಿಗೆ ನಾವು ಒಂದು ಪ್ರಾತ್ಯಕ್ಷಿತೆ ಮಾಡ್ತಾಯಿದ್ದೇವೆ. ಅದು ಮುಂಚೂಣಿ ಪ್ರಾತ್ಯಕ್ಷಿತೆ ಇರ್ಬೋದು ಅಥವಾ ಒಂದು ಪ್ರಾತ್ಯಕ್ಷಿತೆ ಮುಖಾಂತರ ರೈತರಿಗೆ ಹೋಗಿ ಒಂದು ನಾಟಿ ಯಂತ್ರದ ಮುಖಾಂತರ ಪರಿಚಯ ಮಾಡ್ತಾಯಿದ್ದೀವಿ. ಹಾಗಾಗಿ ರೈತರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದಲ್ಲಿ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಜ್ಞಾನಿಗಳನ್ನು ಭೇಟಿ ಮಾಡಿದ್ರೆ ನಾವು ನಿಮಗೆ ಸರಿಯಾದ ರೀತಿಯಿಂದ ಮಾಹಿತಿಯನ್ನು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.